ಮಾನ್ಯ ಅಧ್ಯಕ್ಷೆ, ಸ್ಟೇಟ್ಮೆಂಟ್ ಅಲ್ಲಿ ಮಾನ್ಯ ಅಧ್ಯಕ್ಷೆ, ದಯಮಾಡಿ ಏನೋ ಇಲ್ಲ ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಬೇಕು. ನಿಮ್ ನಿಯಮದಲ್ಲೇ ಇದೆ, ನಿಮ್ ನಿಯಮದಲ್ಲೇ ಇದೆ, ನಿಮ್ ನಿಯಮದಲ್ಲೇ ಇದೆ. ಕ್ಲಾರಿಫಿಕೇಶನ್ ಅವಕಾಶ ಕೊಡಲಿಲ್ಲ ಅಂದ್ರೆ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ಲಾರಿಫಿಕೇಶನ್ ಕೊಡಬೇಕು. ನಿಯಮದಲ್ಲೇ ಇದೆ, ನೀವು ಅದಕ್ಕೆ ಅವಕಾಶ ಕೊಡಲ್ಲ. ಅವಧಿಯ ನಂತರ ಇಲ್ಲ. ನಿಯಮ ಚರ್ಚೆಗೆ ಸರ್ಕಾರ ತಯಾರಿದೆ ಸರ್. ಕ್ಲಾರಿಫಿಕೇಶನ್ಗೆ ಉತ್ತರ ಕೊಡ್ತೇವೆ. ಇಲ್ಲ ಅಂತ ಪ್ರಶ್ನೋತ್ತರ ಅವಧಿ ನಿಯಮ ಏನ್ ಹೇಳ್ತಾ ಇದೆ? ನಾವು ಮಾನ್ಯ ಅಧ್ಯಕ್ಷೆ ನಿಯಮ ಬಿಟ್ಟು ಏನೋ ಬೇರೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ಸಚಿವರು ಸ್ಟೇಟ್ಮೆಂಟ್ ಮಾಡಿದ ನಂತರ ಕ್ಲಾರಿಫಿಕೇಶನ್ ಅವಕಾಶ ಕೊಡಿ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ ಈ ಸರ್ಕಾರ ಆದ್ಯತೆ ಅಂತ ಹೇಳಿ. ನಮ್ದೇನು ತೊಂದರೆ ಇಲ್ಲ. ಈ ಸರ್ಕಾರದ ಆದ್ಯತೆ ರೈತರಿಗೆ ಗುಂಡಿಡೋದೇ. ನೀವು ಬಿಡಿದಿರಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಿ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸ್ತೀರಿ, ಇಲ್ಲೇ ಎನ್ಕೌಂಟರ್ ಮಾಡ್ತೀರಿ, ವಿದ್ಯಾರ್ಥಿಗಳ ಮೇಲೆ ಮಾನ್ಯ ಅಧ್ಯಕ್ಷೆ, ನಾಚಿಕೆ ಆಗಬೇಕು. ರೈತರ ಮೇಲೆ ಗುಂಡೆ ಹಾಕ್ತಿರಲ್ಲ, ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ದಯಮಾಡಿ ಕ್ಲಾರಿಫಿಕೇಶನ್ ಅವಕಾಶ ಕೊಡ್ತೀವಿ. ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಕೊಡಿ, ಕಾರ್ಪೊರೇಷನ್ ಕೊಡಿ. ಕ್ವಶನ್ ಅವರ್ ಆದ್ಮೇಲೆ ಕೊಡ್ತೀವಿ. ಸ್ಪ್ಲಿಟ್ ಆಗಲ್ಲ. ಕ್ವಶನ್ ಅವರ್ ಆದ್ಮೇಲೆ ಮುಗಿದೋಯ್ತು ಅದು. ಈ ಸಬ್ಜೆಕ್ಟ್ ಕ್ವಶನ್ ಅವರ್ ಆದ್ಮೇಲೆ ತಗೊಳಕ್ಕೆ ಬರಲ್ಲ. ನಾವು ಕ್ಲಾರಿಫಿಕೇಶನ್ ಅಷ್ಟೇ ಕೇಳೋದು. ಚರ್ಚೆಗೆ ಅವಕಾಶ ನಾವು ಕೇಳ್ತಾ ಇಲ್ಲ. ಕ್ಲಾರಿಫಿಕೇಶನ್ ಕೇಳ್ತೀನಿ. ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷೆ, ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು. ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದಿನಿ. ಅದಕ್ಕೆ ನಿಮ್ಗೆ ಹೇಳೋದು, ಅದಾದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ, ಕರೆದಿದ್ದೀರಾ? ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ. ನಮಗೆ ಪರಮಾಧಿಕಾರ ಇದೆ. ಕ್ಲಾರಿಫಿಕೇಶನ್ ನಮ್ಮ ಪರಮೋಚ್ಚಾಧಿಕಾರವನ್ನು ಇಲ್ಲ, ಆ ಥರ ಏನಿಲ್ಲ. ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ, ಒಂದು ನಿಮಿಷ ನಮಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷೆ, ನೀವು ಕ್ಲಾರಿಫಿಕೇಶನ್ ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ ಕ್ವಶನ್ ಅವರ ಯಾವ ನಿಯಮ ನೀವು ಮೊದಲೇ ಕೂತಿದ್ರಿ. ತಗೊಳ್ಳಿ ಗೈಡೆನ್ಸ್ ಅಲ್ಲಿ 145 ಏನ್ ಹೇಳುತ್ತೆ, 145 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿದ್ದಾರೆ? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್.